ಶ್ರೀಮಾತ್ರೆ ನಮ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಸಿಹಿ ಕುಂಬಳಕಾಯಿ ರೈಸ್ ಯಾವ ರೀತಿ ಮಾಡಬೇಕೆಂಬುದು ಸ್ಟೆಪ್ ಬೈ ಸ್ಟೆಪ್ ತೋರಿಸುತ್ತೇನೆ ನೋಡಿ. ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ನೋಡಿ, ಅರ್ಥವಾಗುತ್ತದೆ ನೋಡಿ. ಸಿಹಿ ಕುಂಬಳಕಾಯಿಯನ್ನು ಈ ರೀತಿಯ ಚಿಕ್ಕ ಚಿಕ್ಕದಾಗಿ ಉದ್ದನೆ ಹೋಗಿ ಕಟ್ ಮಾಡಿಕೊಳ್ಳಬೇಕು. ಸಿಪ್ಪೆ ತೆಗೆಯುವುದಕ್ಕೆ ತುಂಬಾ ಅನುಕೂಲವಾಗುತ್ತದೆ. ಬೀಜ ಮತ್ತೆ ಸಿಪ್ಪೆಯನ್ನು ತೆಗೆದಿಟ್ಟುಕೊಂಡರೆ ಸಾಕು. ಈ ರೀತಿಯಾಗಿ ತುರಿದುಕೊಳ್ಳಬೇಕು. ಇದರಲ್ಲಿ ಸ್ವಲ್ಪವಾದರೆ ಸಾಕಾಗುತ್ತದೆ, ಒಂದು ಇಡಿಯಷ್ಟು. ನಾನು ಸಿಹಿ ಕುಂಬಳಕಾಯಿ ಹಲ್ವಾ ಸಹ ಮಾಡುತ್ತಿದ್ದೇನೆ. ಅದಕ್ಕೆ ನೋಡಿ, ದೊಡ್ಡದಾಗಿ ಕಣ್ಣಿನಿಂದ ಮಾಡಿಕೊಳ್ಳಬೇಕು. ಸ್ವಲ್ಪ ದಪ್ಪವಾಗಿ ಬರಬೇಕದು. ಫುಲ್ ಚಿಕ್ಕದಾದರೆ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4ರಿಂದ 5 ಮೆಣಸಿನಕಾಯಿ, ಕರಿಬೇವು, ಜೀರಿಗೆ ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು. ಇಲ್ಲವಾದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡರೂ ನಡೆಯುತ್ತದೆ ನೋಡಿ. ನಾನು ಮಿಕ್ಸಿ ಮಾಡಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕುತ್ತೇನೆ ನಾನು. ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಎರಡನ್ನು ಮಿಕ್ಸ್ ಮಾಡುತ್ತೇನೆ. ನಿಮಗೆ ಬೇಕಾದರೆ ಬಟರ್, ಬೆಣ್ಣೆಯನ್ನು ಸಹ ಮಿಕ್ಸ್ ಮಾಡಿಕೊಳ್ಳಬಹುದು. ನಾನು ಎಣ್ಣೆಯನ್ನು ಹಾಕುತ್ತಿದ್ದೇನೆ, ಕುಕ್ಕಿಂಗ್ ಆಯಿಲ್, ಗ್ರೌಂಡ್ ನಟ್ ಆಯಿಲು ನೋಡಿ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎರಡನ್ನು ಹಾಕಿಕೊಳ್ಳಬೇಕು. ಇಂಗು ಸಹ ಹಾಕಿಕೊಳ್ಳಬಹುದು. ನೀವು ಯೂಸ್ ಮಾಡುತ್ತಿದ್ದರೆ ಇಂಗನ್ನು ಸಹ ಹಾಕಿಕೊಳ್ಳಿ. ಒಣ ಕರಿಬೇವು ಹಾಕಿದ್ದೇನೆ, ನೀವು ಹಸಿ ಸಹ ಹಾಕಿಕೊಳ್ಳಬಹುದು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ 1 ನಿಮಿಷ ನೋಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಕೊಂಡು ಸ್ವಲ್ಪ ಅದಕ್ಕೆ ಈರುಳ್ಳಿ, ಆನಿಯನ್ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬೇಕು. ಅದನ್ನ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಅದನ್ನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ. ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಎರಡನ್ನು ಮಿಕ್ಸ್ ಮಾಡುತ್ತೇನೆ, ಸ್ವಲ್ಪ ಸ್ವಲ್ಪ ನೋಡಿ. ಕುಂಬಳಕಾಯಿ, ತುರಿದಿಟ್ಟಿರುವಂತಹ ಕುಂಬಳಕಾಯಿನ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಸಿ ಇದೆಲ್ಲ ಹೋಗಬೇಕು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳಬೇಕು ಅದನ್ನ, ಕುಂಬಳಕಾಯನ್ನ ನೋಡಿ. ಸಿಹಿ ಕುಂಬಳಕಾಯಿ ಇಷ್ಟ ಆದರೆ ಸರಿ ಹೋಗುತ್ತದೆ. 3 ಆಗುವಷ್ಟು ಮಾಡುತ್ತಿದ್ದೇನೆ ನಾನು, 3 ಮೆಂಬರ್ಸ್ಗೆ. ಈಗ ಮಿಕ್ಸಿಗೆ ಹಾಕಿ ಇಟ್ಟಿರ್ತೇವಲ್ಲ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಅದನ್ನು ಹಾಕಿಕೊಳ್ಳುತ್ತಿದ್ದೇನೆ. ನೀವು ಮೊದಲಿಗೆ ಹಾಕಿಕೊಳ್ಳಬಹುದು, ಬೇಕೆಂದರೆ ಅದು ಖಾರದ ಇರೋದರಿಂದ ಸ್ಮೆಲ್ ಬರುತ್ತೆ ಅಂದ್ರೆ ಲಾಸ್ಟಲ್ಲಿ ಹಾಕಿಟ್ಟಿದ್ದೇನೆ ನಾನು. ಈ ರೀತಿ ಹಾಕಿ ಮಿಕ್ಸ್ ಮಾಡಿಕೊಂಡರೆ ಸಾಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ, ಎಲ್ಲ ಕಲಿಯುವವರೆಗೂ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಅರಿಶಿಣ, ಟರ್ಮರಿಕ್ ಪೌಡರ್, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ ಕೂಡ ಹಾಕಿದ್ದೇನೆ ನೋಡಿ. ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು, ಅದು ಕಲಿಯುವವರೆಗೂ, ಹಸಿ ವಾಸನೆ ಹೋಗಬೇಕು. 2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ನೋಡಿ, ಜಾಜಿಕಾಯಿ ಪುಡಿ, ಜಾಜಿಕಾಯಿ ಪೌಡರ್ ನಿಮ್ಮ ಹತ್ರ ಇದ್ರೆ ಹಾಕಿಕೊಳ್ಳಿ, ಇಲ್ಲವಾದ್ರೆ ಸ್ಕಿಪ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹಲ್ವಾಕ್ಕಾದರೂ ಮತ್ತೆ ರೈಸ್ ಮಾಡುವಾಗ ಆದರೂ ಸಹ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಮಾತ್ರನೇ ಅದರ ರುಚಿ, ಟೇಸ್ಟ್ ಬಿಟ್ಟುಕೊಳ್ಳುತ್ತದೆ ನೋಡಿ. ಈ ರೀತಿಯಾಗಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಬೇಕು ನೋಡಿ. ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಕೊಂಡು ಶೇಂಗಾ, ಗೋಡಂಬಿ ಹಾಕಿ ಫ್ರೈ ಮಾಡಿಕೊಳ್ಳುತ್ತೇನೆ. ನೀವು ಬೇಕಾದರೆ ಬೇರೆ ಕಡಾಯಿಯಲ್ಲಿ, ಬೇರೆ ಪಾತ್ರೆಯಲ್ಲಿ ಇಟ್ಟುಕೊಂಡು ಸಹ ಫ್ರೈ ಮಾಡಿಕೊಳ್ಳಬಹುದು.
ಕ್ರಿಸ್ಪಿಯಾಗಿ ಬರುತ್ತದೆ. ನಾನು ಈ ರೀತಿಯಾಗಿ ಮಾಡಿಕೊಳ್ಳುತ್ತೇನೆ, ಅದೇ ಪಾತ್ರೆಯಲ್ಲಿ ಮಾಡಿಕೊಳ್ಳುತ್ತೇನೆ. ನೀವು ಬೇರೆ ಪಾತ್ರೆಯಲ್ಲಿ ಇಟ್ಟುಕೊಂಡು ಸಹ ಮಾಡಿಕೊಳ್ಳಬಹುದು. ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಳ್ಳಬಹುದು. ಅದಕ್ಕೆ ನಾನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳುತ್ತೇನೆ. ಚೆನ್ನಾಗಿ ಫ್ರೈ ಆಗಬೇಕು, ಅದು ಕಲರ್ ಬಿಟ್ಟುಕೊಳ್ಳಬೇಕು. ಕ್ರಿಸ್ಪಿಯಾಗಿ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ನಿಧಾನವಾಗಿ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿಕೊಳ್ಳಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಇದಾಗುತ್ತದೆ, ತಳ ಹಿಡಿಯುತ್ತದೆ, ಅದು ಪಾತ್ರೆ ಎಲ್ಲ ಹಿಡಿದುಕೊಳ್ಳುತ್ತದೆ ಸೈಡ್ ಇರುವುದರಿಂದ. ಚೆನ್ನಾಗಿ ಫ್ರೈ ಆಗ್ತಾ ಬರ್ತಾ ಇದೆ. ಇವಾಗೆಲ್ಲ ಮಿಕ್ಸ್ ಮಾಡುತ್ತಾ ಹೋಗ್ತೇನೆ ಸ್ವಲ್ಪ ಸ್ವಲ್ಪನೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡುವುದರಲ್ಲಿ ಅಡಿಗೆ ರುಚಿ ಬರುವುದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಎಲ್ಲದನ್ನು 2 ರಿಂದ 3 ನಿಮಿಷ ಬಿಟ್ಟುಕೊಳ್ಳಬೇಕು. ಸ್ವಲ್ಪ ವಾಟರ್ ಹಾಕಿಕೊಳ್ಳಬೇಕು, ನೀರು. 2 ರಿಂದ 3 ಟೀ ಸ್ಪೂನ್ ಅಷ್ಟು ಆದರೆ ಸಾಕು. ಸ್ವಲ್ಪ ಸಾಲ್ಟು ಎಲ್ಲದು ಮಿಕ್ಸ್ ಆಗು ಕಲಿಯುವುದಕ್ಕೋಸ್ಕರ ನೀರು ಹಾಕಿಕೊಳ್ಳಬೇಕು. ನಿಮಗೆ ಬೇಡ ಎನಿಸಿದರೂ ಕೂಡ ಸ್ಕಿಪ್ ಮಾಡಿಕೊಳ್ಳಬಹುದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ನೋಡಿ, ಅದಕ್ಕೆ ರೈಸನ್ನು ಹಾಕಿಕೊಳ್ಳಬೇಕು. ನೋಡಿ, ನಿಂಬೆಹಣ್ಣು ಹಾಕುತ್ತಿದ್ದೇನೆ, ನಾನು ಈಗಲೇ ಹಾಕುತ್ತಿದ್ದೇನೆ. ನಿಮಗೆ ಬೇಡ ಅನಿಸಿದರೆ ಲಾಸ್ಟಲ್ಲಿ ಸಹ ಹಾಕಿಕೊಳ್ಳಬಹುದು. ನಾನು ಈಗಲೇ ಒಂದು ನಿಂಬೆಹಣ್ಣು ಹಾಕುತ್ತಿದ್ದೇನೆ ಫುಲ್ಲು. ಒಂದರಲ್ಲಿ ಮುಕ್ಕಾಲು ಹಾಕುತ್ತಿದ್ದೇನೆ, 75% ಅಷ್ಟು ಹಾಕ್ತಿದ್ದೇನೆ. ಒಂದು ನಿಂಬೆಹಣ್ಣಿನ ಗಾತ್ರ ಸೈಜಿಂದು. ನೋಡಿ, ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಹೀಗೆ ಹಾಕುವುದರಿಂದ ಮಸಾಲೆಗೆ ಎಲ್ಲದಕ್ಕೂ ಚೆನ್ನಾಗಿ ಹತ್ತಿಕೊಳ್ಳುತ್ತದೆ. ಈ ಟೈಮಲ್ಲಿ ಹಾಕಿದರೆ, ರೈಸಲ್ಲಿ ಹಾಕಿದಾಗ ಒಂದು ಕಡೆ ಬರುತ್ತದೆ ಹುಳಿ, ಇನ್ನೊಂದು ಕಡೆ ಹುಳಿ ಬರುವುದಿಲ್ಲ. ಆದ ಕಾರಣ ನೋಡಿ, ಈಗಲೇ ಹುಳಿಯನ್ನು ಹಾಕಿಕೊಂಡರೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತದೆ, ಹೊಂದಿಕೊಳ್ಳುತ್ತದೆ. ನೋಡಿ ಎಣ್ಣೆ ಯಾವ ರೀತಿ ಎಣ್ಣೆ ಬಿಟ್ಟುಕೊಂಡಿದೆ ಅಂತ. ಈ ರೀತಿ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಎಲ್ಲದನ್ನು. ಇವಾಗ ಅನ್ನವನ್ನು ಹಾಕಿಕೊಂಡು ರೈಸ್ ಮಾಡಿಟ್ಟುಕೊಳ್ಳಬೇಕು. ನೀವು ಯಾವುದಾದರೂ ಸಹ ರೈಸನ್ನು ಮಾಡಿಕೊಳ್ಳಿ. ಈ ರೀತಿಯಾಗಿ ಮಾಡಿಟ್ಟುಕೊಂಡು ಮಿಕ್ಸ್ ಮಾಡಿಕೊಂಡರೆ ಸಾಕು. ರುಚಿಕರ ಮತ್ತು ಆರೋಗ್ಯಕರವಾದಂತಹ ಸಿಹಿ ಕುಂಬಳಕಾಯಿ ರೈಸ್, ಪಂಪ್ಕಿನ್ ರೈಸ್ ರೆಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಥ್ಯಾಂಕ್ ಯು ವ್ಯೂವರ್ಸ್.